ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಶಾಸಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸದನದಲ್ಲೇ ಗುಡುಗಿದ್ದೇಕೆ ರಾಜು ಕಾಗೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಸ್ವಪಕ್ಷ ಕಾಂಗ್ರೆಸ್ನ ಎಂಎಲ್ಎಗಳಿಂದಲೇ ಅಸಮಾಧಾನ. ತುಮಾರಾ ಬಿಲ್ಲಿ ತುಮಾರೇಕು ದೇಕ್ಕೋ ಮಿಯೋ ಮಿಯೋ ಅಂತ ಹೇಳ್ದಂಗೆ ಸದನದಲ್ಲೇ ತಮ್ಮ ಶಾಸಕರು ರಾಜು ಕಾಗೆ ಎದ್ದು ನಿಂತು ಸಿಡಿದೆದ್ದವ್ರೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ವಿಪಕ್ಷದವರು ಆಡ್ಕೊಳ್ಳೋದು ಇದ್ದಿದ್ದೆ, ಸ್ವಪಕ್ಷದವರು ಆಡ್ಕೊಳ್ಳೋದು ಆ ವಿಸ್ಮಯ. ಸ್ವಪಕ್ಷ ಕಾಂಗ್ರೆಸ್ನ ಶಾಸಕರಿಂದಲೇ ಅಸಮಾಧಾನ. ಕಾಗವಾಡ ಶಾಸಕ ರಾಜು ಕಾಗೆ ತಮ್ಮದೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸದನದಲ್ಲೇ ಅಸಮಾಧಾನ. ವಿಧಾನಸಭೆ ಕಲಾಪದಲ್ಲಿ ಮಾತನಾಡಿದ ರಾಜು ಕಾಗೆ, ಉತ್ತರ ಕರ್ನಾಟಕದ ಶಾಸಕರು ಭಿಕ್ಷುಕರ ತರ ಭಿಕ್ಷೆ ಬೇಡಬೇಕು. ಹಾಗಿದ್ದಾಗ 10-20 ಪೈಸೆ ಸಿಗುತ್ತೆ. 100 ಸಲ ಭಿಕ್ಷೆ ಬೇಡಿದ್ರೆ 10 ಪೈಸೆ 20 ಪೈಸೆ ಹಾಕ್ತಾರೆ. 100 ಸಲ ಭಿಕ್ಷೆ ಬೇಡಬೇಕು. ಉತ್ತರ ಕರ್ನಾಟಕ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಬೇಕು. ಯಾರು ಎತ್ತವರಿಲ್ಲ. ನಾನು ಉತ್ತರ ಕರ್ನಾಟಕದ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಿದ್ದೆ. ಆದರೆ ನಾನು ನನ್ನ ಪಕ್ಷದ ವಿರುದ್ಧ ಮಾತನಾಡಿದ್ದೆ ಎಂದು ಮಾಧ್ಯಮಗಳಲ್ಲಿ ಪ್ರಸಾರ ಆಯಿತು. ನಾನು ಸರ್ಕಾರದ ವಿರುದ್ಧ ಮಾತನಾಡಿಲ್ಲ. ಅಧಿಕಾರಿಗಳು ಪಾರದರ್ಶಕತೆಯಿಂದ ಕೆಲಸ ಮಾಡಬೇಕು ಎಂದಿದ್ದೆ. ಟೆಂಡರ್ ಆಗಿ ಕೆಲಸ ಪೂರ್ಣಗೊಳ್ಳಲು 3-4 ವರ್ಷ ಬೇಕು. ಸಿದ್ದು ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಶಾಸಕ ಆಕ್ರೋಶ. ಉತ್ತರ ಕರ್ನಾಟಕ ದಶಕಗಳಿಂದಲೂ ಉತ್ತರವೇ ಸಿಗದೆ ತತ್ತರಿಸಿ ಹೋದ ಒಂದು ಭಾಗ. ದಕ್ಷಿಣ ಕರ್ನಾಟಕಕ್ಕೆ ಕೊಡುವ ಸವಲತ್ತು ಮತ್ತು ಕಾಳಜಿ ಉತ್ತರ ಕರ್ನಾಟಕದ ಮೇಲೆ ಯಾಕಿಲ್ಲ? ಮಹದಾಯಿ ಹಾಳು ಬಿದ್ದೋಯ್ತು. ಉತ್ತರ ಕರ್ನಾಟಕದ ನಿರುದ್ಯೋಗದ ಸಮಸ್ಯೆಯ ಬಗ್ಗೆ ಒಬ್ಬನೇ ಒಬ್ಬ ಎದ್ದು ನಿಂತು ಮಾತನಾಡಿ ಅದರಲ್ಲಿ ಜಯಿಸಿದ ಇತಿಹಾಸ ಇಲ್ಲ. ಅದು ಚಳಿಗಾಲದ ಅಧಿವೇಶನ ಆಗಿರಲಿ, ಸಾಮಾನ್ಯ ಸಂದರ್ಭದ ಅಧಿವೇಶನ ಆಗಿರಲಿ, ಸದನದ ಯಾವುದೇ ಕಲಾಪದಲ್ಲಾಗಿರಲಿ, ವಿಧಾನ ಪರಿಷತ್ನ ಯಾವುದೇ ಕಲಾಪದಲ್ಲಾಗಿರಲಿ, ಉತ್ತರ ಕರ್ನಾಟಕದ ಸಮಸ್ಯೆಯ ಬಗ್ಗೆ ಮಾತನಾಡಿ ಯಾವುದಾದ್ರೂ ಒಬ್ಬ ಶಾಸಕ ಗೆದ್ದಿರುವ ಇತಿಹಾಸವನ್ನು ತೋರಿಸೋದಕ್ಕೆ ನಿಮ್ಮಿಂದ ಸಾಧ್ಯನಾ? ಉತ್ತರಗಳು ನಿಮ್ಮಿಂದ ವ್ಯಕ್ತ ಆಗಲಾರದು. ಕಾರಣ ಇತಿಹಾಸ ಇಲ್ಲ. ಉತ್ತರದ ಬಗ್ಗೆ ನಿರ್ಲಕ್ಷ್ಯ ತೋರಿಸುವ ಪಕ್ಷ ಕೇವಲ ಕಾಂಗ್ರೆಸ್ ಮಾತ್ರ ಅಲ್ಲ. ಈ ಭಾಗದ ಬಿಜೆಪಿ, ಈ ಭಾಗದ ಮೈತ್ರಿ, ಈ ಭಾಗದ ಮತ್ತೊಂದು, ಈ ಭಾಗದ ಮಗದೊಂದು, ಯಾರಿಗೂ ಕೂಡ ಉತ್ಸಾಹವೂ ಇಲ್ಲ. ಆ ಬಗ್ಗೆ ಕಾಳಜಿ ತೋರಿಸುವ ಯಾವೊಬ್ಬ ರಾಜಕಾರಣಿನೂ ಇಲ್ಲ. ಇನ್ನು ಉತ್ತರ ಕರ್ನಾಟಕದಿಂದ ಗೆದ್ದು ಬಂದಿರುವ ಶಾಸಕರಾದರೂ ಕೂಡ ಪ್ರಬಲವಾಗಿ ಸದನದಲ್ಲಿ ವಾದ ಮಾಡೋ ಯಾವೊಬ್ಬ ಗಂಡಸೂ ಇಲ್ಲ. ಪ್ರಬಲವಾಗಿ ವಾದ ಮಾಡಿ ಗೆದ್ದಿರೋ ಗಂಡಸು ಕೂಡ ಇಲ್ಲ. ಉತ್ತರ ಕರ್ನಾಟಕದ ಯಾವೊಬ್ಬ ಜನಪ್ರತಿನಿಧಿ ಸಾಮಾನ್ಯ ಜನರ ಬಗ್ಗೆ ಮಾತನಾಡ್ತಾ ಇಲ್ಲ. ಚುನಾಯಿತ ಪ್ರತಿನಿಧಿಗಳಲ್ಲಿ ಯಾರಾದರೂ ಪೌರುಷ ತೋರಿಸಿದವರು ಇದಾರಾ ಅಂತ ಕೇಳಿದ್ರೆ ಇಲ್ಲ. ರಾಜು ಕಾಗೆ ಏನೋ ಆಶ್ಚರ್ಯಕರವಾಗಿ ಎದ್ದು ನಿಂತವ್ರೆ. ಗೊತ್ತಿಲ್ಲ ಇದೇನಾದೀತು ಅಂತ. ಆ ದಕ್ಷಿಣ ಕರ್ನಾಟಕದ ಮೇಲೆ ತೋರಿಸುವಂತಹದ್ದು, ಅದರರ್ಥ ಕರ್ನಾಟಕದ ಅಖಂಡ ಭಾಗಗಳಿವೆಲ್ಲ, ಎಲ್ಲವೂ ನಮ್ಮ ಜಿಲ್ಲೆನೇ ತಾನೆ. ಒಂದು ಜಿಲ್ಲೆಯ ಮೇಲೆ ತಾರತಮ್ಯ ತೋರಿಸ್ತೀರಿ, ಮತ್ತೊಂದು ಜಿಲ್ಲೆಯ ಮೇಲೆ ಕಾಳಜಿ ತೋರಿಸ್ತೀರಿ. ಇದು ಯಾವ ಸೀಮೆಯ ನ್ಯಾಯ ಅಂತ ಹೇಳಿ ರಾಜು ಕಾಗೆ ಹೇಳ್ತಾರೆ. ಜೊತೆಗೆ ತಮ್ಮ ಕ್ಷೇತ್ರಕ್ಕೆ ಅನುದಾನ ತಗೊಳ್ಳೋದಕ್ಕೆ ತಮ್ಮ ಅದೇ ಪಕ್ಷದ ಶಾಸಕರು ಈ ಪರಿ ಅಳಲನ್ನು ತೋಡ್ಕೊಂಡಿರೋದು ನಿಜಕ್ಕೂ ಕೂಡ ಶಾಕ್ ಕೊಡ್ತಾ ಇದೆ. ನೋಡೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.